ಕೊತ್ತೂರು ಮಂಜುನಾಥ್ಗೆ ಆಪರೇಷನ್ ಸಿಂಧೂರಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಮಂಜುನಾಥ್ಗೆ ಭೂಮಿಯ ಚದರಡಿ ಮಾತ್ರ ಗೊತ್ತಿರೋದು ಅಂತ ಜರೆದಿದ್ದಾರೆ. ಒಂದು ಸೈಟ್ 4 ಜನಕ್ಕೆ ಮಾರಿ ದುಡ್ಡು ಮಾಡೋದಷ್ಟೇ ಗೊತ್ತು, ಫ್ರಾಡ್ ಮಾಡ್ದಂಗಲ್ಲ ಆಪರೇಷನ್ ಸಿಂಧೂರ ಅನ್ನೋದು ಪ್ರತಾಪ್ ಸಿಂಹ ಅವರ ಮುಂದುವರೆದ ಭಾಗದ ವಾಗ್ದಾಳಿ. ಕೊತ್ತೂರು ಮಂಜುನಾಥ್ಗೆ ಸಿಂಧೂರಿಗೂ ಗೊತ್ತಿಲ್ಲ ವ್ಯತ್ಯಾಸ ಅಂತೆಲ್ಲ ಹೇಳಿದ್ದಾರೆ. ನೆನ್ನೆ ಕೊತ್ತೂರು ಮಂಜು ಅವರು ಕೊಟ್ಟರು ಅಂತ ಹೇಳಿಕೆಯನ್ನು ನೋಡಿದೆ. ಈ ಕೊತ್ತೂರು ಮಂಜು ಅವರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ. ಸಿಂಧೂರನೂ ಗೊತ್ತಾಗಲ್ಲ, ಸಿಂಧೂರಿ ಏನೋ ಅವ್ರಿಗೇನೋ ಕಲ್ಪನೆಗಳು ಬರ್ಬೋದು, ಆದರೆ ಅವ್ರಿಗೆ ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟನ್ನು 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೋಲಾರದ ಜನ ಇದ್ದಾರಲ್ಲ, ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ. ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು, ಅವ್ರನ್ನ ಮುಗಿಸ್ಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮನಿಗೆ ಓಟ್ ಹಾಕಿದಾರಲ್ಲ ಅವರೇ ತೂಚಿ ಅಂತಾರೆ. ಒಟ್ನಲ್ಲಿ ತಮ್ಮ ಅವಿವೇಕತನವನ್ನ ಪ್ರದರ್ಶನ ಮಾಡಿದಂತಹ ನಾಯಕರಿಗೆ, ಕೆಲ ಕಾಂಗ್ರೆಸ್ ನಾಯಕರಿಗೆ ಪ್ರತಾಪ್ ಸಿಂಹ ಮಾತಿನ ಮೂಲಕನೇ ETL ಚುಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ವ್ಯತ್ಯಾಸಗಳನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮಾತಾಡಿದ್ದೀನಿ, ಪದವಿ ಇದೆ, ಸ್ಥಾನ ಇದೆ, ಜನ ಆರಿಸಿ ಕಳಿಸ್ಬಿಟ್ಟಿದ್ದಾರೆ ಅಂದ ತಕ್ಷಣ ದರ್ಪ ಮತ್ತು ಕೊಬ್ಬಿನಿಂದ ಮಾತಾಡೋರಿಗೆ ಪಾಠ ಕಲಿಸೋ ಕೆಲಸ ಪ್ರತಾಪ್ ಸಿಂಹ ಅವರ ಕಡೆಯಿಂದ ಆಗಿದೆ. ಹೀಗಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಅಗೌರವವನ್ನು ತೋರಿಸೋದು, ಬೂಟಾಟಿಕೆ ಅಂತೆಲ್ಲ ಕರೆಯೋದು ನಿಮ್ಮ ಬುದ್ಧಿಮತ್ತೆಯನ್ನು ತೋರಿಸುತ್ತೆ ಅನ್ನೋದು ಅವ್ರ ಮಾತಿನ ಸಾರಾಂಶ.